ಈ ವಿಡಿಯೋದಲ್ಲಿ ತಿರುಪತಿ ದರ್ಶನ ಟಿಕೆಟ್ ನ ಆನ್ಲೈನ್ ಅಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಹೇಳ್ತೀನಿ. ನೀವೇನಾದ್ರೂ ತಿರುಪತಿಗೆ ಹೋಗ್ತಾ ಇದೀನಿ ಅಂತಂದ್ರೆ ನೀವು ಆಫ್ಲೈನ್ ಟಿಕೆಟ್ ತಗೊಳ್ತೀರಾ. ಬಟ್ ತಿರುಪತಿ ದರ್ಶನಗೆ ಅಂತಾನೆ ಆನ್ಲೈನ್ ಟಿಕೆಟ್ ಇರ್ತದೆ. ಆನ್ಲೈನ್ ಟಿಕೆಟ್ ಪ್ರೈಸ್ ಬಂದು 300 rupees ಇರ್ತದೆ. ಆನ್ಲೈನ್ ಅಲ್ಲಿ ಹೇಗೆ ಟಿಕೆಟ್ ಬುಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನೀವು ಗೂಗಲ್ ಗೆ ಬಂದು TTD ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ನಿಮ್ಗೆ ಸುಮಾರು ದರ್ಶನಗಳು ಶೋ ಮಾಡುತ್ತೆ, ಸುಮಾರು ಪೂಜೆ ಆ ತರ ಎಲ್ಲ ತೋರಿಸುತ್ತೆ. ಲಾಸ್ಟ್ ಅಲ್ಲಿ ನಿಮ್ಗೆ TTD ಟೆಂಪಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತಿರುಪತಿಲಿ ಯಾವ ಟೆಂಪಲ್ಸ್ ಇದೆ ಅಂತ ಒಂದು ಟ್ರಿಪ್ ಇನ್ಫಾರ್ಮೇಶನ್ ಕೊಡುತ್ತೆ. ನೀವು ಇದು ಓಪನ್ ಮಾಡಾದ್ಮೇಲೆ ನಿಮ್ಗೆ ನಿಮ್ ಫೋನ್ ನಂಬರ್ OTP ಕೇಳುತ್ತೆ. ನೀವು ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ನೀವು ಫೋನ್ ನಂಬರ್ ಹಾಕಿದ್ಮೇಲೆ ನಿಮ್ಗೆ OTP ಕೇಳುತ್ತೆ. OTP ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ತಿರುಪತಿಲಿ ಯಾವ ಟೆಂಪಲ್ ಇದೆ ಅಂತ ಶೋ ಮಾಡುತ್ತೆ. ನೀವು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ತಿದ್ದಂಗೆ ಒಂದೊಂದು ಟೆಂಪಲ್ ನ ತೋರಿಸುತ್ತೆ. ನೀವು ಬೇಕಾದ್ರೆ ಇಲ್ಲೇ ಒಂದು ಪ್ಲಾನ್ ಮಾಡ್ಕೊಳ್ಬಹುದು ಯಾವ ಟೆಂಪಲ್ ವಿಸಿಟ್ ಮಾಡಬಹುದು ಅಂತ. ಇದೆಲ್ಲ ಆದ್ಮೇಲೆ ನೀವು ಮತ್ತೆ ಬ್ಯಾಕ್ ಬಂದು ಅಲ್ಲಿ ನಿಮ್ಗೆ ಮೇನ್ ಬೇಕಾಗಿರೋದೇ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಅಲ್ಲಿ ಕೆಳಗಡೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಗ್ರೀನ್ ಮಾರ್ಕ್ ಅವೈಲಬಲ್, ರೆಡ್ ಮಾರ್ಕ್ ಕೋಟೇಜ್ ಫುಲ್ ಅಂತ ಸುಮಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಸುಮಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಈಗ ನೀವು ರೆಡ್ ಮಾರ್ಕ್ ತೋರಿಸ್ತೈತೆ ಅಂದ್ರೆ ಅವೈಲಬಲ್ ಫುಲ್ ಅಂತ. ನಾನು ಇಲ್ಲಿ ಜನವರಿ ನೋಡ್ತಿದ್ದೀನಿ, ನೆಕ್ಸ್ಟ್ ಫೆಬ್ರವರಿ ನೋಡ್ತೀನಿ. ಫೆಬ್ರವರಿ ಫಿಲ್ ಆಗಿದೆ. ಮಾರ್ಚ್ ಅಲ್ಲಿ ಏನಾಗಿದೆ ಕೋಟ ನಾಟ್ ರಿಲೀಸ್ ಅಂದ್ರೆ ಇನ್ನೂ ರಿಲೀಸ್ ಮಾಡಿಲ್ಲ ಅಂತ. ಅಕಸ್ಮಾತ್ ರಿಲೀಸ್ ಮಾಡಿದ್ರೆ ನಿಮ್ಗೆ ಗ್ರೀನ್ ಮಾರ್ಕ್ ಅಲ್ಲಿ ತೋರಿಸುತ್ತೆ. ಈಗ ನೀವು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಅಂದ್ರೆ TTD ಕಡೆಯಿಂದಾನೆ ಕೆಲವರು ಏನ್ ಮಾಡ್ತಾರೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಕಡೆ ಎಲ್ಲ ಅವ್ರದೊಂದು ಪೋಸ್ಟ್ ನ ಹಾಕಿ ಬಿಡ್ತಾರೆ. ಈ ತರ ಪೋಸ್ಟ್ ಹಾಕಿರ್ತಾರೆ. ಈಗ ಮಾರ್ಚ್ ಇದು ನಿಮ್ಗೆ ಡಿಸೆಂಬರ್ 24ನೇ ತಾರೀಕು ಮಾರ್ನಿಂಗ್ 10 o'clock ನಿಮ್ಗೆ ಕೋಟ ಅವೈಲೇಬಲ್ ಇದೆ. ಕೋಟ ರಿಲೀಸ್ ಮಾಡ್ತಾರೆ. ಅದು ಆಗ ನೀವು ಬುಕ್ ಮಾಡಿದ್ರೆ ನಿಮ್ಗೆ ಮಾರ್ಚ್ ಇಲ್ಲಿ ನಿಮ್ಗೆ ದರ್ಶನ ಟಿಕೆಟ್ ಬುಕ್ ಆಗುತ್ತೆ. ಈ ತರ 2-3 ಮಂತ್ಸ್ ಇದ್ದಾಗ ನಿಮ್ಗೆ ಟಿಕೆಟ್ ನ ನಿಮ್ಗೆ ಬಿಡ್ತಾರೆ. ಈ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೊಂಡು ನೀವು ದರ್ಶನ ಟಿಕೆಟ್ ನ ಬುಕ್ ಮಾಡ್ಬೇಕಾಗುತ್ತೆ. ಹಾಗೆ ನೀವು ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಲಾಡ್ನು ಸಹ ನೀವು ಆಡ್ ಮಾಡ್ಕೊಳ್ಬಹುದು. ಇನ್ಕ್ಲೂಡಿಂಗ್ ಉಂಡಿನೂ ಇರ್ತದೆ. ನೀವೇನಾದ್ರು ದಕ್ಷಿಣೆ ಹಾಕ್ಬೇಕು ಅಂದ್ರೆ ಅದರಲ್ಲೇ ಆನ್ಲೈನ್ ಪೇಮೆಂಟ್ ಅಲ್ಲೇ ಮಾಡ್ಕೋಬಹುದು. ಮಾರ್ಚ್ ನೀವು ಟಿಕೆಟ್ ಬುಕ್ ಮಾಡ್ಕೊಂಡಾದ್ಮೇಲೆ ನೀವು ಎಷ್ಟು ಜನ ಹೋಗ್ತಿದ್ರೆ ಅದನ್ನ ಆಡ್ ಮಾಡಿ ನೀವು ಡೈರೆಕ್ಟ್ ಪೇಮೆಂಟ್ ಗೆ ತಗೊಂಡ್ರೆ 300 rupees ನೀವು ಪೇ ಮಾಡ್ತಂದ್ರೆ ನೀವು ಯಾವ ದಿನ ಚೂಸ್ ಮಾಡ್ತೀರಾ ಆ ದಿನದ್ದು ಟಿಕೆಟ್ ಬರ್ತದೆ. ಇನ್ಕ್ಲೂಡಿಂಗ್ ಟೈಮಿಂಗ್ಸ್ ನ ಶೋ ಮಾಡ್ತಾರೆ. ಆ ದಿನ ನೀವು ಹೋಗಿ ದರ್ಶನ ಮಾಡ್ಕೊಳ್ಬಹುದು. ಇವಿಷ್ಟು ತಿರುಪತಿಲಿ ಆನ್ಲೈನ್ ಬುಕ್ ಮಾಡೋದು ಅಂತ. ಆಫ್ಲೈನ್ ಟಿಕೆಟ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಟೆಂಪಲ್ ಗೆ ಹೋಗಿ ನಿಮ್ಗೆ ಅಲ್ಲಿ 3 ಕಡೆ ಟಿಕೆಟ್ಸ್ ಅವೈಲೇಬಲ್ ಇರ್ತದೆ. ಫಸ್ಟ್ ವಿಷ್ಣು ನಿವಾಸ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇರ್ತದೆ. ಸೆಕೆಂಡ್ ಶ್ರೀನಿವಾಸ ತಿರುಪತಿ ಬಸ್ ಸ್ಟ್ಯಾಂಡ್ ನಿಯರ್ ಬೈ ಇರ್ತದೆ. ಮೂರನೇದು ಭೂದೇವಿ ಕಾಂಪ್ಲೆಕ್ಸ್ ಅದು ಬಂದು ಅಲಿಪೇರಿ ಮೆಟ್ಲಿದೆಲ್ಲ ಅದು ನಿಯರ್ ಬೈ ಇರ್ತದೆ. ಇಲ್ಲಿ ಹೋದ್ರೆ ನಿಮ್ಗೆ ಟಿಕೆಟ್ಸ್ ಅವೈಲೇಬಲ್ ಇರ್ತದೆ. ಆಫ್ಲೈನ್ ನಲ್ಲಿ ಮೊದಲು ಮಾರ್ನಿಂಗ್ 2 AM ಇಂದ 6 AM ಗಂಟೆ ಕೊಡ್ತಿದ್ರು. ಈಗ ಅದು ಚೇಂಜ್ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಕ್ಯೂ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ಆಫ್ಲೈನ್ ಟಿಕೆಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವೇನಾದ್ರೂ ತಿರುಪತಿಗೆ ಹೋಗ್ತಿದ್ದೀರಾ ಅಂದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಆನ್ಲೈನ್ ಅಂಡ್ ಆಫ್ಲೈನ್ ಅಲ್ಲಿ ಹೇಗೆ ಟಿಕೆಟ್ ಬುಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.